ಅನ್ಪಾರ್ಲಿಮೆಂಟರಿ ಪದ ಉಪಯೋಗಿಸಿದ್ರೆ ತೆಗೆದಾಕಿ, ನಂದೇನು ತಕರಾರಿಲ್ಲ. ಇಲ್ಲ, ಆಯ್ತು, ಚರ್ಚೆ ಬೇಡ. ಅವರು ಸ್ನೇಹದ ಕಾರಣಕ್ಕೆ ಇರ್ಬೋದು, ಕುತ್ಕೊಳ್ಳೋ ಗೊತ್ತು ಅಂತಂದ್ರು. ಈಗ ನಾನು ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ತಿರೋದು ಅಷ್ಟೇ, ಅದ್ರಲ್ಲೇನಿದೆ? ನೋವಾಗಿದೆ ತೆಗೆದಾಕಿ ಅಷ್ಟೇ. 224 ಜನರಿಗೆ ಕೂಡ ನೋವಾಗದ ರೀತಿಯಲ್ಲಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಮಾತಾಡೋದ ಕಲೆ. ಆಯ್ತು, ಐ ಹ್ಯಾವ್ ಗಾಟ್ ಆಲ್ ದಿ ರೆಸ್ಪೆಕ್ಟ್ ಫಾರ್ ಬಸವರಾಜ್. ಮುಖ್ಯಮಂತ್ರಿಗಳು ಆತರ ವೈಯಕ್ತಿಕವಾಗಿ ಏನಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ. ಮುಖ್ಯಮಂತ್ರಿಗಳು ಬಹಳ ಶನರದಾರ, ಅವ್ರಿಗೆ ಯಾಕಿಷ್ಟು ಸಪೋರ್ಟ್ ಸಿಗಾಕತ್ತೈತೆ ಆ ಕಡೆಯಿಂದ ಅಂದ್ರೆ ಸಚಿವ ಶೀಘ್ರದಲ್ಲೇ ಪುನರ್ರಚಿಸಲಾಗುವುದು. ಮತ್ತೆ ಔಟ್ ಆಫ್ ದಿ ಸಬ್ಜೆಕ್ಟ್ ಅಲ್ಲಿ ಹೋಗಿ ಮಾತಾಡ್ತೀರಿ. ಏನು ಸಬ್ಜೆಕ್ಟ್ ಇದರ ಬಗ್ಗೆ ಮಾತಾಡಿ, ಈಗ ಉತ್ತರ ಡೈವರ್ಟ್ ಆಗೋದು ಬೇಡ, ಸಬ್ಜೆಕ್ಟ್ ಮಾತಾಡಿ. ಅದರಿಂದ ನಾವು 5 ಗ್ಯಾರಂಟಿಗಳನ್ನ 8 ತಿಂಗಳಲ್ಲಿ ಅವೆಲ್ಲನೂ ಕೂಡ ಅನುಷ್ಠಾನ ಕೊಟ್ಟು ಅದಕ್ಕೆ ಬೇಕಾದಂಥ ಹಣನೂ ಒದಗಿಸ್ಕೊಟ್ಟು ಸಂಪೂರ್ಣವಾಗಿ ಜಾರಿ ಮಾಡಿದ್ದೇವೆ. ಜನರು ಖುಷಿಯಾಗಿದ್ದಾರೆ. ಯಾರು ಫಲಾನುಭವಿಗಳಿದ್ದಾರಲ್ಲ, ದೇ ಆರ್ ಹ್ಯಾಪಿ, ದೇ ಆರ್ ವೆರಿ ವೆರಿ ಹ್ಯಾಪಿ. ಆದರೆ ಎಲ್ಲರನ್ನೂ ಸಮಾಧಾನ ಮಾಡೋಕ್ಕಾಗಲ್ಲ. ವಿರೋಧ ಪಕ್ಷದವ್ರು ಹೆಂಗೆ ಸಮಾಧಾನ ಮಾಡೋಕ್ಕಾಗುತ್ತೆ? ವಿರೋಧ ಪಕ್ಷದವರು ವಿರೋಧ ಮಾಡಬೇಕು ಅಂತಲೇ ಇದ್ದಾರೆ. ಅದರಿಂದ ಈ ನಮ್ಮಲ್ಲಿ ಕಾಮಾಲೆ ರೋಗ ಅಂತ ಬರ್ತದೆ. ಈಗ ಏನಪ್ಪ ಕಾಮಾಲೆ ರೋಗ ಡಾಕ್ಟ್ರೆ? ಕಾಮಾಲೆ ರೋಗದವರಿಗೆ ಜಾಂಡೀಸ್ ಅಂತ, ಇಂಗ್ಲೀಷ್ನಲ್ಲಿ ಜಾಂಡೀಸ್ ಅಂತ. ಅದಕ್ಕೆ ಎಲ್ಲ ತಗೊಂಡೋಗ ಅವನು ಯಾವನೇ ಕೊಡೋನು